ನಮಗೆಲ್ಲ ಸಾಲಿ ಹಾಕು ಅಲ್ಲಿ ಹೊಲ್ದ ನಡಿ ಹೊಲ್ದಾಗ ಯಾರೆಲ್ಲ ನಡಿಯಲ್ಲಿ ಅಪ್ಪ ನಾ ಸಾಲಿ ಕಲ್ತ್ ನೌಕರಿ ತೋತೀನಿ ನಮಗೆಲ್ಲ ನೌಕರಿ ಹಾಕು 62 ಎಕರೆ ಹೊಲ ಐತಲ್ಲ ನೀ ದೊಡ್ಡ ತಗಿನ ಮುಂದೆಲ್ಲ ಅದೆಲ್ಲ ನಿನಗ ಈಗ ನೀನು ಇನ್ನೊಬ್ರತಲ್ಲ ಕೈ ಬೇಡ ಪಗಾರ ಹಾಕ್ಬೇಡ್ತೀವ ನಾವ ಇನ್ನೊಬ್ರಿಗೆ ಪಗಾರ ಕೊಡಂಗದಿವಿಲ್ಲ ನಡೆಯಲ್ಲ ಆಳಿನ ಮುಂದೆ ಯಾರೆಲ್ಲ ನಡಿ ಹೊಲ್ದಾಗ ಆತಪ್ಪ ಬಸ್ಯಾ ಏನಪ್ಪ ನಮ್ಮ ಹಸ್ಮನಿ ಕಟ್ಟಕ ಕಟ್ಟಿಗೆ ಬೇಕಾಗ್ಯಾವು ಮನೆಯಿಂದ ಗಿಡ ಅದಾವಲ್ಲ ಒಂದೆರಡು ಗಿಡದನ್ನ ಕಟ್ಟಿಗೆ ಕಡಿ ನಡಿ ಅಪ್ಪ ಗಿಡ ಕಡಿದ್ರೆ ಪರಿಸರ ಹಾಳಾಗತ್ತಪ್ಪ ಒಂದ್ ಎರಡು ಕಡಿದ್ರೆ ಏನಾಗಲ್ಲ ನಡಿ ಕಡಿ ನಡಿ ಆತಪ್ಪ 3 ವರ್ಷಗಳ ನಂತರ ಹೇಳ ಸಿದ್ದಪ್ಪ ಆರಾಮದೇನಾಗಪ್ಪ ಆರಾಮದೀನಪ್ಪ ಏನಿತ್ತ ಬಂದ್ಬಿಟ್ಟಿ ಇಲ್ಲ 3 ವರ್ಷದಿಂದ ಬರಗಾಲ ಬಂದ್ಬಿಟ್ಟಿತ್ತು ಹೊಲದಾಗ ಬೆಳೆ ಇಲ್ಲ ಮಳೆ ಇಲ್ಲ ಬೆಳೆ ಎಲ್ಲ ಒಣಗಾಕೊಂತರು ಏನ್ ತೋರ್ಸ್ಲತ್ತ ಅದಕ್ಕೆ ಗೌಡ್ರು ತಕೊಂಡಿದ್ ನೋಡ ಏನ್ ಮಾಡ್ತಿ ಸಿದ್ದಪ್ಪ ನಮ್ದು ಹಂಗಾಗೈತಿ ನೋಡು ನಾನು 3 ವರ್ಷದಿಂದ ನನ್ನ ಮಗ ಸಾಲಿ ಕಲಿತ್ನಂದ ಸಾಲಿ ಕಲಿಸ್ಲಿಲ್ಲ ನಾನು ಅವ ಸಾಲಿ ಕಲ್ತಿದ್ರ ಅವ್ನು ನೌಕರಿ ಮ್ಯಾಗಾರ ನಮ್ಮ ಮನೆತನ ನಡೀತಿತ್ತು ಈ ನಮಗೂ ಹೊಲ್ದಾಗ ಮಳೆ ಇಲ್ಲ ಬೆಳೆ ಇಲ್ಲ ನಮಗೂ ಬರ ಬಂದ್ಬಿಡೈತಿ ಅದಕ್ಕೆ ನಾನು ಗೌಡ್ರ ಕಡೆಗೆ ಹೋಗ್ಬೇಕು ಓಂಬಾ ನಮಸ್ಕಾರ ನಮಸ್ಕಾರ ಗೌಡ್ರ ನಮಸ್ತೆ ಏನಾಗಪ್ಪ ಬಂದ ವಿಷಯ ಭಾಳ ದಿನಕ್ಕಿತ್ಲ ಬಂದಿ ಹಿಂಗ್ರಿ ಗೌಡ್ರ ನಮ್ಮ ಊರಾಗ ಭಾಳ ಬರ ಬಂದ್ಬಿಟ್ಟೈತಿ ಅದಕ್ಕೆ ಮಳೆ ಇಲ್ಲ ಬೆಳೆ ಇಲ್ಲ ಅದಕ್ಕೆ ಏನಾರ ಪರಿಹಾರ ಕೊಡ್ತಾರಂತ ಬಂದಿದ್ವಿ ಅಲ್ಲೋ ನಾಗಪ್ಪ ಇದ್ದಾಗ ಗಿಡ ಮರಗಳನ್ನೆಲ್ಲ ಕಡ್ದು ಮನೆ ಕಟ್ಕೊಂತೀರಿ ಈಗ ಬರಗಾಲ ಬಂದೈತಿ ಅಂತ ನನ್ನ ಹತ್ರ ಬಂದ್ರೆ ನಾ ಏನ್ ಮಾಡ್ಲೋ ನಾಗಪ್ಪ ನಾವು ಬಡವ್ರಿ ಗೌಡ್ರ ಮತ್ತೆ ನಮಗೆ ಮನಿ ಪನಿ ಏನಿಲ್ಲ ಅದಕ್ಕೆ ಮನಿ ಕಟ್ಕೊಳಕಂತಂದ ಗಿಡ ಕಡಿಯೋದ್ರಿ ನಾವು ನಾ ಈಗ ಒಂದ್ ಸ್ವಲ್ಪ ಟೆನ್ಷನ್ ಆಗದೀನಿ ಇನ್ನೊಂದು 4 ದಿನ ಬಿಟ್ಟು ಬಾ ಏನಾದ್ರೂ ಒಂದು ಉಪಾಯ ಮಾಡಿ ಹೇಳ್ತೀನಿ ಆಯ್ತು ಗೌಡ್ರ ಗೌಡ್ರ ಹಲೋ ಹಲೋ ಡ್ಯಾಡ್ ಹೌ ಆರ್ ಯು ನಾನ್ ಚೆನ್ನಾಗಿದ್ದೀನಪ್ಪ ನೀನ್ ಹೇಗಿದ್ಯಾ ಐ ಆಮ್ ಆಲ್ವೇಸ್ ಫೈನ್ ಡ್ಯಾಡ್ ಫೈನ್ ಈಗ ಮೊನ್ನೆ ತಾನೇ ಅಮೆರಿಕಕ್ಕೆ ಹೋಗಿದ್ದಿಲ್ಲಪ್ಪ ಇಷ್ಟು ಬೇಗ ಯಾಕೆ ಬಂದೆ ಏನು ಕಾರಣ ಏನಿಲ್ಲ ಡ್ಯಾಡ್ ಅದೇ ಕೊಪ್ಪಳ ಜಿಲ್ಲೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಒಂದು ಫ್ಯಾಕ್ಟರಿಯನ್ನ ಕಟ್ಟಬೇಕಂತ ತೀರ್ಮಾನ ಮಾಡಿದ್ದೆ ಯಾಕೆ ನೀನು ಕೊಪ್ಪಳದಲ್ಲೇ ಫ್ಯಾಕ್ಟ್ರಿ ಕಟ್ಬೇಕಂತ ತೀರ್ಮಾನ ಮಾಡಿದೆ ಏನಿಲ್ಲ ಡ್ಯಾಡ್ ಕೊಪ್ಪಳ ಜಿಲ್ಲೆ ತುಂಬಾ ಬಿಸಿಲಾಡಂತ ಕೇಳ್ಪಟ್ಟಿದ್ದೆ ಮಳೆ ಬೆಳೆ ತುಂಬಾ ಕಡಿಮೆ ಅಂತ ಕೇಳ್ಪಟ್ಟಿದ್ದೆ ಮತ್ತೆ ತುಂಬಾ ಜನ ಶಾಲೆಯನ್ನೇ ಓದಿಲ್ಲ ಅಂತ ಕೇಳ್ಪಟ್ಟಿದ್ದೆ ಆ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಒಂದು ಫ್ಯಾಕ್ಟರಿಯನ್ನ ಕಟ್ಟಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ನೌಕರಿಯನ್ನ ಕೊಡಿಸಿ ಮತ್ತೆ ಸ್ಕೂಲು ಎಜುಕೇಶನ್ ಮನೆ ಈ ತರ ಮುಂತಾದ ಸೌಲಭ್ಯಗಳನ್ನೆಲ್ಲ ನಾನು ಕೊಡ್ತೀನಿ ಡ್ಯಾಡ್ ಅವ್ರು ನನಗೆ 200 ಎಕರೆ ಹೊಲ ಕೊಟ್ಬಿಟ್ರೆ ಅಷ್ಟೇ ಸಾಕು ನೋಡಪ್ಪ ರಾಹುಲ ನೀನು ಮಾಡ್ತಿರೋದು ಸರಿನೇ ಇದೆ ಆದರೆ ಜನಗಳಿಗೇನು ತೊಂದರೆ ಆಗಬಾರ್ದು ಜನರಿಗೇನಾದರೂ ತೊಂದರೆ ಆದರೆ ನಮ್ಮ ಕಾರ್ಖಾನೆಗೂ ಒಳ್ಳೇದಲ್ಲ ನಮಗೂ ಒಳ್ಳೇದಲ್ಲ ಡೋಂಟ್ ವರಿ ಡ್ಯಾಡ್ ಡೋಂಟ್ ವರಿ ನಾನಿದ್ದೀನಿ ಮ್ಯಾನೇಜರ್ ಎಸ್ ಸರ್ ಕೊಪ್ಪಳ ಜಿಲ್ಲೆಯ ಸುತ್ತಮುತ್ತ ಹಳ್ಳಿಯ ಸರ್ಪಂಚ್ ಅನ್ನ ಕರ್ಕೊಂಡು ಬಾ ನಾನು ಅವ್ರನ್ನ ಭೇಟಿ ಆಗ್ಬೇಕಿತ್ತು ಓಕೆ ಸರ್ ಗೌಡ್ರೆ ಏನಪ್ಪ ಬಂದ ವಿಷಯ ಗೌಡ್ರೆ ನಮ್ಮ ಸಾರ್ ಕರೆದಿದ್ದಾರೆ ಬರ್ಬೇಕಂತ ಗೌಡ್ರೆ ಏನೋ ಒಂದು ವಿಷಯ ಮಾತಾಡೋದು ಬಾ ಹೋಗೋಣ ನಮಸ್ತೆ ಸರ್ಪಂಚ್ರೇ ನಮಸ್ತೆ ಏನಪ್ಪ ಬಂದ ವಿಷಯ ಏನಿಲ್ಲ ಸರ್ಪಂಚ್ರೇ ನಿಮ್ಮ ಕೊಪ್ಪಳ ಜಿಲ್ಲೆ ತುಂಬಾ ಬರಗಾಲ ಬಿದ್ದಿದೆ ಅಂತ ಕೇಳ್ಪಟ್ಟಿದ್ದೆ ಹೌದಪ್ಪ 3 ವರ್ಷ ಆಯ್ತು ಮಳೆ ಇಲ್ಲ ಬೆಳೆ ಇಲ್ಲ ಊರಿನ ಜನಗಳೆಲ್ಲ ಕೆಲಸಕ್ಕಾಗಿ ಬೇರೆಯವ್ರಿಗೆ ಹೋಗ್ತಿದ್ದಾರೆ ಊರಿನಲ್ಲಿ ಬರೀ ವಯಸ್ಸಾದವರೇ ಇದ್ದಾರೆ ಅದೇ ನನಗೊಂದು ದೊಡ್ಡ ಚಿಂತೆ ಅದೇ ಸರ್ಪಂಚ್ರೆ ಮತ್ತೆ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬರಡು ಭೂಮಿಯನ್ನ ನಮಗೆ ಕೊಟ್ರೆ ನಾವು ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಕಟ್ಟಿ ಎಲ್ಲ ಜನರಿಗೆ ಸ್ಕೂಲು ಎಜುಕೇಶನ್ನು ಮನೆ ನೀರಿನ ಸೌಲಭ್ಯ ಈ ಥರ ಮುಂತಾದ ಎಲ್ಲ ಸೌಲಭ್ಯಗಳನ್ನು ಕೊಡಿಸಿ ಮತ್ತೆ ಅವರಿಗೆ ಕೆಲಸವನ್ನು ಸಹ ಕೊಡಿಸ್ತೀವಿ ನೀವು ಹೇಳೋದನ್ನ ಕರೆಯಪ್ಪ ನಮ್ಮೂರಿನ ಜನಗಳು ನಮ್ಮೂರಲ್ಲೇ ಕೆಲಸ ಮಾಡ್ತಾ ದಿನ ಮನೆಗೆ ತಂದೆ ತಾಯಿ ಮುಂದೆ ಇರ್ತಾರಂದ್ರೆ ನನಗೂ ಒಪ್ಪಿಗೆ ಇದೆ ಅದರಲ್ಲೂ ನೀನು ಎಲ್ಲ ಸೌಲಭ್ಯವನ್ನು ಕೊಡ್ತೀನಿ ಅಂತೀಯ ನಮ್ಮೂರ ಜನಗಳನ್ನ ಇವತ್ತು ಸಾಯಂಕಾಲ ಪಂಚಾಯತಿ ಕೇಳಿ ನಿನಗೆ ನಾಳೆ ಬೆಳಗ್ಗೆನೇ ವಿಷಯ ತಿಳಿಸ್ತೀನಿ ಆಯ್ತು ಸರ್ಪಂಚ್ರೆ ಸರಿ ಹೋಗು ನಮಸ್ಕಾರ ರೀ ಗೌಡ್ರ ನಮಸ್ತೆ ಕುತ್ಕೊಳ್ಳಿ ಗೌಡ್ರ ಏನ್ರಿ ಬರಕ್ಕೆ ಹೇಳಿದ್ರಿ ಅದೇಪ್ಪ 3 ವರ್ಷ ಆಯ್ತು ಮಳೆ ಇಲ್ಲ ಬೆಳೆ ಇಲ್ಲ ನಮ್ಮೂರಿನ ಜನಗಳು ಕೆಲ್ಸಕ್ಕೋಸ್ಕರ ಬೇರೆ ಬೇರೆ ಊರಿಗೆ ಹೋಗ್ತಿದ್ದಾರಲ್ಲ ಅದಕ್ಕೆ ನಮ್ಮೂರಿನ ಪಕ್ಕದವ
ನಮ್ಮೂರಿಗೆ ಬಂದು 700 ಎಕರೆ ಹೊಲದಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ತಾನಂತೆ. ಆ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಕೆಲಸ ಮತ್ತು ನಮ್ಮೂರಿನ ಜನಗಳು ಎಲ್ಲೆಲ್ಲೋ ದುಡಿಯೋ ಬದಲು ನಮ್ಮೂರಲ್ಲೇ ಅವ್ರ ತಂದೆ ತಾಯಿ ಕಣ್ಮುಂದೆನೇ ದಿನ ದುಡಿತಾ ನಿಮಗೆಲ್ಲ ಸೌಲಭ್ಯನೂ ಕೊಡ್ತಾನಂತೆ. ಶಾಲೆ, ವಸತಿ, ನೀರು, ಕರೆಂಟ್ ಎಲ್ಲ ಸೌಲಭ್ಯನೂ ಕೊಡ್ತಾನಂತೆ. ಗೌಡ್ರ ಒಂದ್ ಸೌಲಭ್ಯ ಇಲ್ಲದ ಎಲ್ಲ ಸೌಲಭ್ಯ ಕೊಡ್ತೇನೇನ್ರಿ? ನಿನ್ಗೇನು ಸೌಲಭ್ಯ ಕಡಿಮೆ ಐತೆ ಹೇಳು, ನಿನ್ಗೇನು ಬೇಕಾ ಕೇಳು, ಆ ಫ್ಯಾಕ್ಟ್ರಿ ಮಾಲೀಕ ಕೊಡ್ತಾನೆ. ಆಯ್ತು ರೀ ಗೌಡ್ರ, ನಮಗೆ ನಮ್ಮ ಮಕ್ಕಳೆಲ್ಲ ಬೇರೆಯವ್ರಿಗೆ ದುಡಿಯೋಕೊಂಟಾರ. ಇಲ್ಲೇ ನಾ ಕೆಲಸ ಸಿಗ್ತೈತೆ ಅಂದ್ರೆ ನಾವು ಹೊಲ ಕೊಡಕ್ಕೆ ರೆಡಿ ಆಗಿವ್ರಿ. ನೀವೆಲ್ಲ ಹೊಲ ಕೊಡಕ್ಕೆ ರೆಡಿ ಅದಿರೇನಪ್ಪ? ಗೌಡ್ರ ನಾವು ಕೊಡ್ತೀವ್ರಿ. ಇವತ್ತು ಸಾಯಂಕಾಲ ನಿಮ್ಮ ಪತ್ರಗಳೆಲ್ಲ ಕೊಟ್ಟು ಸೈನ್ ಮಾಡ್ರಪ್ಪ. ಆಯ್ತು ಗೌಡ್ರ. ಸರಿ, ನೀವಿನ್ನು ಹೊರಡಿ. ಇಲ್ಲೇ ಕುತ್ಕೊಂಡಿದ್ರಿ. ನಮಸ್ತೆ ಸರ್ಪಂಚ್ರೆ. ನಮಸ್ತೆ. ಏನಪ್ಪ ಬಂದ ವಿಷಯ? ಅದೇ ಸರ್ಪಂಚ್ರೆ, ಮತ್ತೆ ಫ್ಯಾಕ್ಟ್ರಿ ಬಗ್ಗೆ. ಅದಾ ನಮ್ಮೂರಿನ ಜನಗಳ ಹತ್ರ ಪಂಚಾಯತಿ ನಡೆಸಿ ಕೇಳಿದೆ. ನಮ್ಮೂರ ಜನಗಳು ಎಲ್ಲದಕ್ಕೂ ಒಪ್ಕೊಂಡಾರೆ. ನೀ ಅದರಲ್ಲೂ ನಮ್ಮೂರ ಜನಗಳಿಗೆ ಎಲ್ಲ ಸೌಲಭ್ಯ ಕೊಡ್ತೇನೆ. ಇದಕ್ಕೆ ನಮ್ಮೂರ ಜನಗಳು ಒಪ್ಕೊಂಡಾರೆ. ತಾಳಪ್ಪ ಆಸ್ತಿ ಪತ್ರಗಳು. ಆಯ್ತು ಸರ್ಪಂಚ್ರೆ, ನಾವಿನ್ನು ಫ್ಯಾಕ್ಟ್ರಿಯನ್ನು ಕಟ್ಟಲು ತಯಾರು ಮಾಡ್ತೀವಿ. ನೀವಿನ್ನು ಫ್ಯಾಕ್ಟ್ರಿಯನ್ನು ಕಟ್ಟಿರಿ, ನಮ್ಮ ಅಪ್ಪಣೆ ಇದೆ. ಆಯ್ತು ಸರ್ಪಂಚ್ರೆ. 1 ವರ್ಷ ನಂತರ ಸಿದ್ದಪ್ಪ ಮೈ ಎಲ್ಲ ಧೂಳ ಆಗ್ಬಿಟ್ಟೈತಿ ನೋಡ. ಎಲ್ಲ ಮೈ ಎಲ್ಲ ಧೂಳ ಆಗ್ಬಿಟ್ಟೈತಿ. ಹೋಗಿ ಬರ್ತೀಯ ಸಿದ್ದಪ್ಪ? ಆಯ್ತು ನಾಗಪ್ಪ ಹೋಗ್ತೀನಿ. ಮಗನೇ, ಏನಪ್ಪ? ಕುಡಿಯಕ್ಕೆ ಸ್ವಲ್ಪ ನೀರು ತಮ್ಮ. ಅಪ್ಪ ಯಾಕಪ್ಪ ಕೆಮ್ತ ಇದೆ? ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲಪ್ಪ. ಯಾಕಪ್ಪ ಏನಾಗ್ತು? ಆಟ ಆಡಕ್ಕೆ ಎದೆ ನೋಯ್ತೈತಪ್ಪ. ಹೌದಾ? ಇಲ್ಲಿ ನಮ್ಮ ಕಾರ್ಖಾನೆ ಒಳಗೆ ಆಸ್ಪತ್ರೆ ಅದಾವಲ್ಲ, ಅಲ್ಲಿ ತೋರ್ಸಾನ? ಆಯ್ತಪ್ಪ, ಅಲ್ಲಿ ತೋರಿಸಿದ್ರೆ ಕಡಿಮೆ ಆಗಲ್ದಪ್ಪ. ಹೌದಾ? ನಾನು ನಮ್ಮ ಮಾಲೀಕನ ಹತ್ರ ರೊಕ್ಕ ಕೇಳಿ ನೀವು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ. ಆಯ್ತಪ್ಪ. ಯಾಕಪ್ಪ ನಿನಗೇನಾಯ್ತು? ಸ್ಕೂಲ್ಗೆ ಹೋಗಿಲ್ವಾ? ಅಪ್ಪ ಕಣ್ಣು ಮಂಜು ಕಾಣತ್ತವ, ಭಾಳ ಮುಂದೆ ನೋಡೋಕ್ಕಾಗಲ್ಲಪ್ಪ, ಹಲ್ಲು ಭಾಳ ನೋಗ್ಯಪ್ಪ. ಹೌದಾ? ಇಲ್ಲಿ ನಮ್ಮ ಕಾರ್ಖಾನೆ ಒಳಗೆ ಆಸ್ಪತ್ರೆ ಇದಾವಲ್ಲ, ಅಲ್ಲಿ ತೋರ್ಸಾನ? ಅಪ್ಪ ಅಲ್ಲಿ ತೋರಿಸಿದ್ರೆ ಕಡಿಮೆ ಆಗೋಲ್ದಪ್ಪ. ಹೌದಾ? ಇವತ್ತು ನಮ್ಮ ಮಾಲೀಕನ ಹತ್ರ ರೊಕ್ಕ ಕೇಳಿ ನಿನ್ನ ತಮ್ಮನ್ನ ಇಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ. ಅಣ್ಣ, ನನ್ನ ಮಗು ಈ ಥರ ಅಂಗವಿಕಲಾಗಿ ಹುಟ್ಟು ಬಿಟ್ಟಿತ್ತಣ್ಣ. ಅಯ್ಯೋ ದೇವ್ರೆ, ನಮಗೆ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಅಯ್ಯೋ, ನಾನು ಇವತ್ತು ನಮ್ಮ ಮಾಲೀಕನ ಹತ್ರ ದುಡ್ಡು ಕೇಳ್ತೀನಿ. ನಾ ದುಡ್ಡು ಕೇಳಿ ಇವತ್ತು ನಿಮ್ಮೆಲ್ಲರನ್ನೂ ಬೇರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರ್ತೀನಿ. ಹ್ಞೂ ಅಣ್ಣ. ಅಪ್ಪ 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 ಅಪ್ಪ, ನಮ್ಮ ಆಕ ಅನ್ನೋದು ಎದ್ದಾವಲ್ಲಪ್ಪ. ಹೌದಾ? ನಾನು ದುಡ್ಡು ಕೇಳಕ್ ಹೊಂಟಿನಪ್ಪ. ನಾ ದುಡ್ಡು ಕೇಳಿ ಬಂದು ನಿಮ್ಮೆಲ್ಲರನ್ನೂ ದವಾಖಾನಿಗೆ ಕರ್ಕೊಂಡು ಹೋಗ್ತೀನ. ಆಯ್ತಪ್ಪ. ನಮಸ್ಕಾರ ರೀ ಗೌಡ್ರ. ನಮಸ್ತೆ ನಾಗಪ್ಪ. ಎದಕ್ಕೆ ಈ ಕಡೆ ಬಂದಿದ್ದೆ? ಗೌಡ್ರೆ, ನಮ್ಮ ತಂಗಿ ಮಗನ ಅಂಗವಿಕಲ ಆಗಿಬಿಟ್ಟೈತಿ. ನಮ್ಮ ಇಬ್ರು ಮಕ್ಕಳಿಗೆ ಆರಾಮಿಲ್ಲ ಗೌಡ್ರೆ. ಅದಕ್ಕೆ ಇಲ್ಲೇ ಆಸ್ಪತ್ರೆ ಕಟ್ಟಿದ್ಯಲ್ಲಪ್ಪ, ಅಲ್ಲೇ ತೋರ್ಸ್ಕೊಬೇಕಿತ್ತು. ಅಲ್ಲಿ ಸಾಕಷ್ಟು ಬೇರೆ ತೋರಿಸಿದೀವಿ ಸೌಕರ್ಯ, ಆದ್ರೆ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕಪ್ಪ? ಗೌಡ್ರೆ, ನೀವು ಒಂದು 50,000 ಕೊಟ್ರೆ ಸಾಕು, ನಾವು ಬೇರೆ ಆಸ್ಪತ್ರೆ ಎಲ್ಲಾದ್ರೂ ತೋರಿಸ್ಕೊಂತೀನಿ. ಏನು 50,000? ಏ ಫೂಲ್, ಗೊತ್ತಾಗಲ್ವಾ? 50,000 ರೂಪಾಯಿ ನಿನ್ ಬರಡು ಭೂಮಿಯಲ್ಲಿ ಬೆಳೆಯ ಹುಲ್ಕಡ್ಡಿ ಅಂತ ಅನ್ಕೊಂಡಿದ್ಯಾ? ಇಲ್ಲಿ ಮೈ ಬಗ್ಸಿ ಕೆಲಸ ಮಾಡ್ಬೇಕು. ಆಗಿದ್ರೆ ಮಾತ್ರ ಪೇಮೆಂಟ್ ಕೊಡ್ತೀನಿ, ಇಲ್ದಿದ್ರೆ ಕೊಡಲ್ಲ. ಔಟ್, ಗೆಟ್ ಔಟ್, ಹೊರಗಡೆ ಹೋಗು. ಅಯ್ಯೋ ದೇವ್ರೆ, ನನ್ನ ಬಂಗಾರದಂಥ ಭೂಮಿನ ಈ ಫ್ಯಾಕ್ಟ್ರಿ ಕಟ್ಟೋಕಂತ ಕೊಟ್ಟು ನಾನೇ ಇನ್ನೊಬ್ರ ಹತ್ರ ಕೈ ಬೇಡೋ ಕೆಲಸ ಬಂತಲ್ಲಪ್ಪ. ನಾನು ಯಾರ ಹತ್ರ ಆದ್ರೂ ದುಡ್ಡು ಕೇಳ್ತೀನಿ. ದುಡ್ಡು ಕೇಳಿ ನನ್ನ ಮಕ್ಕಳನ್ನೆಲ್ಲ ತೋರಿಸ್ತೀನಿ. ನಿನಗೇನಾಗಿತ್ತಮ್ಮ? ನನಗೆ ತ್ರಾಸ ಐತೆ ಡಾಕ್ಟರ್. ಉಸಿರು ತಗ. ಉಸಿರು ತೊಗೊಳೋದಾಗಲ್ಲ ಡಾಕ್ಟರ್. ನಿನಗೇನಾಗೈತಪ್ಪ? ಕಣ್ಣು ಮಂಜು ಭಾಳ ಹಳ್ಳು ಹೋಗ್ಯಾವ್ರಿ. ನಿನಗೇನಾಗೈತಪ್ಪ?
ಸರಿ ನನ್ನ ಮಗು ಅಂಗವೈಕಲ್ಯ ಹುಟ್ಬಿಟ್ಟೈತ್ರಿ. ನೀವಿಲ್ಲೇ ಇದ್ರಿ ನಗಪ್ಪ. ಹೇಳಿ ಡಾಕ್ಟ್ರೆ. ನಿಮ್ಮ ಸುತ್ತಮುತ್ತ ಎಲ್ಲರ ಕಾರ್ಖಾನೆ ಫ್ಯಾಕ್ಟ್ರಿ ಇದೆಯಾ? ಇದೆ ಅಂತ ಕೇಳ್ತೀರ ಡಾಕ್ಟ್ರೆ, ನಾವು ಅಲ್ಲೇ ಡಾಕ್ಟ್ರೆ ಕೆಲಸ ಮಾಡೋದು. ಓಹೋ, ಆಗಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಫ್ಯಾಕ್ಟ್ರಿನೇ. ಅದೇ